ಸುಬ್ಬಾಶಾಸ್ತ್ರಿಗಳೇ, ಸಿಂಹದಂತೆ ಗರ್ಜಿಸುವ, ಚಿರತೆಯಂತೆ ಓಡುವ, ಆನೆಯಂತ ಬಲವಿರುವ ಹಾಗೂ ಬಹಳ ಬುದ್ಧಿ ಇರುವ ಒಬ್ಬ ವರನನ್ನು ಹುಡುಕಿ ಕೊಡಿ. ಅಂತಹ ವರ ನನಗೆ ತಿಳಿದಿದ್ದಾನೆ ಯಜಮಾನರೇ. ನಿಮ್ಮ ತಂಗಿ ಅನಂತಲಕ್ಷ್ಮಿಗೆ ಅವನು ಸರಿಯಾದ ವರ. ಇದು ಅವನ ಕುಂಡಲಿ, ತೆಗೆದುಕೊಳ್ಳಿ. ಅವನ ಹೆಸರು ನಯನೇಶ್ವರ ರಾಯ. ಇವನ ಬಗ್ಗೆ ನಮಗೆ ಹೇಳಿ. ಶೂರವೀರ, ಮಹಾನ್ ಜ್ಞಾನಿ, ಬಹಳ ಎತ್ತರವಾಗಿದ್ದಾನೆ, ತೇಜಸ್ಸು ತುಂಬಿರುವ, ಅದ್ಭುತ ಸುಂದರ ಮನೋಹರವಾದ ಮನಸ್ಸುಳ್ಳವನು. ಒಳ್ಳೆಯದು. ಇಲ್ಲ ಇಲ್ಲ, ಏನು? ಅಯ್ಯೋ ಸುಬ್ಬಾಶಾಸ್ತ್ರಿಗಳೇ, ಈ ಎಲ್ಲಾ ಗುಣಗಳು ಆ ಯುವಕನಲ್ಲಿ ಇಲ್ಲದಿದ್ದ ಮೇಲೆ ನಮಗೇಕೆ ಹೇಳಿದಿರಿ? ತಲೆ ಕೆಟ್ಟಿದೆಯಾ ನಿಮಗೆ? ಮೊದಲು ನೀವು ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ. ಏನು? ಅವನು ಶ್ರೀಮಂತ, ಸಾಹುಕಾರ, ಕೋಟೇಶ್ವರ ರಾಯರ ಏಕೈಕ ಪುತ್ರ ಅವನು. ಬೆಳ್ಳಿಯ ತಟ್ಟೆಯಲ್ಲಿ ಉಣುವನು, ಚಿನ್ನದ ಲೋಟದಲ್ಲಿ ಕುಡಿಯುವನು. ಹೌದೇ? ವಜ್ರವನ್ನೇ ತೊಡುವನು, ಮುತ್ತನ್ನ ದಾನವನ್ನಾಗಿ ನೀಡುವನು. ನಿಮ್ಮ ತಂಗಿ ಅನಂತಲಕ್ಷ್ಮಿ ಆ ಮನೆಗೆ ಹೋದರೆ ರಾಣಿಯ ಹಾಗೆ ಬಾಳುವಳು. ಸರ್ವೇ ಜನಾಃ ಸುಖಿನೋ ಭವಂತು. ಇದೇ ನಮಗೆ ಬೇಕಾದದ್ದು. ನೀವು ನಮ್ಮ ಆಶೀರ್ವಾದದೊಂದಿಗೆ ನಮ್ಮ ತಂಗಿಯ ಮದುವೆಯನ್ನು ಆ ವರನೊಂದಿಗೆ ನಿಶ್ಚಯಿಸಿಬಿಡಿ. ವರನ ಮನೆಯವರು ನಮ್ಮ ಮನೆಗೆ ಬರಲು ಆಮಂತ್ರಣವನ್ನು ನೀಡಿ ನಾವು ಅವರ ಸ್ವಾಗತದ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇವೆ. ಸರ್ವೇ ಜನಃ ಸುಖಿನೋ ಭವಂತು. ಕ್ಷಮಿಸಿ ಅಣ್ಣ. ಏಕೆ ಕ್ಷಮಿಸಬೇಕು? ಇಲ್ಲ, ನಾವು ಮಾಡುವುದಿಲ್ಲ. ನಾವು ಕೇವಲ ಮುಸುಕನ್ನು ಹಾಕಿಕೊಂಡು ಯಾವ ಕಾರ್ಯವನ್ನು ಮಾಡಲು ಬಂದಿರುವೆವೋ ಆ ಕಾರ್ಯವನ್ನು ಮಾತ್ರ ಮಾಡುವೆವು. ಈ ಗರುಡನೇಕೆ ಇನ್ನೂ ಬಂದಿಲ್ಲ? ನಾನೇ ಗರುಡ. ಹಾ, ವಿಷಯವೇನು ಹೇಳಿ? ವಿಷಯ ಎಲ್ಲ ಆಮೇಲೆ, ಮೊದಲು ಗುಪ್ತ ಪದವನ್ನು ಹೇಳು. ಗರುಡ, ಆ ಗುಪ್ತ ಪದವೇನೆಂದರೆ ನಾಗರಾಜ. ನಾಗರಾಜ. ಗರುಡ, ಇದು ನಮ್ಮ ಗುಪ್ತ ಸಂಕೇತದ ಪದಗಳು. ಇದು ಯಾರಿಗಾದರೂ ಗೊತ್ತಾದರೆ ನಮ್ಮ ಗುಪ್ತ ಲಕ್ಷ್ಯ ಗೋವಂತ ಪೂರ್ತಿಯಾಗುವ ಮುನ್ನ ಸಮಾಪ್ತಿಯಾಗುವುದು. ಗೋವಂತ? ಗೋವಿಂದ ಹಾಗೂ ಅನಂತ. ಗೋವಂತ ನಾನೇ ಹೊಸದಾಗಿ ಯೋಚನೆ ಮಾಡಿದ್ದು. ಆದರೆ ಈ ಮದುವೆ ಆಗಬಾರದು. ಅದಕ್ಕೆ ನಾವು ಈ ಆಲದ ಮರದ ಕೆಳಗೆ ಭೇಟಿಯಾಗುತ್ತಿರುವುದು. ಗರುಡ, ಇದು ಅದೇ ವೃಕ್ಷವಲ್ಲವೇ? ಎಲ್ಲಿ ಭೂತಗಳಿರುತ್ತವೆಯೋ? ಹಾ, ಇದು ಅದೇ ಭೂತ. ಗೋವಿಂದ, ಪ್ರಣಾಮಗಳು. ಗೋವಿಂದ ಎಲ್ಲಿ? ಪ್ರಣಾಮ. ಆದ್ರೆ ಏನಾಯ್ತು? ತುಂಬಾ ದೊಡ್ಡ ಸಮಸ್ಯೆ ಬಂದಿದೆ. ಅಮ್ಮ, ಅವ್ರ ಆಸ್ಥಾನಕ್ಕೆ ಹೋಗಿದ್ರು. ಮತ್ತೆ ದೇಶಭ್ರಷ್ಟರಾಗಿಲ್ಲ ತಾನೇ? ಅಯ್ಯೋ ಏನಕ್ಕ, ಇಡೀ ಜಗತ್ತಿನಲ್ಲಿ ಅದೊಂದೇ ಸಮಸ್ಯೆ ಇರುವುದು. ನೀವು ಗೋವಿಂದನನ್ನು ಕರೆಯಿರಿ. ಯಾಕೆ ಕರಿಬೇಕು? ಹಾ, ಅಯ್ಯೋ ಅನಂತ, ನೀನು ಇಲ್ಲಿಗೆ ಬಂದ? ಹೌದು. ನಾನು ಅಕ್ಕಂಗ್ ಸುಳ್ಳು ಹೇಳಿ ಹೊರಗೆ ಬರ್ಬೇಕು ಅನ್ಕೊಂಡಿದ್ದೆ. ಈಗ ಸುಳ್ಳನ್ನ ಏನ್ ಮಾಡ್ಲಿ? ನಾನು ಯೋಚನೆ ಮಾಡಿದ ಸಮಯ ಎಲ್ಲ ವ್ಯರ್ಥ ಆಯ್ತು. ನೀನು ನಿನ್ನ ಸುಳ್ಳು ಹಾಗೂ ಸಮಯವನ್ನು ಬೇರೆಯವರಿಗೆ ದಾನ ಕೊಡು. ಅಲ್ಲಿ ನನ್ನ ಅಣ್ಣನ ಮದುವೆಯನ್ನು ನಿಶ್ಚಯಿಸಿದ್ದಾರೆ. ನೀನು ಇದು ಹೇಳಕ್ ಬಂದ್ಯಾ? ನೀನು ಬರೀ ಕೈಲಿ ಯಾಕೆ ಬಂದಿದ್ಯಾ? ಇದಂತೂ ಸಂತೋಷದ ವಿಚಾರ. ಮಿಠಾಯಿ ಆಗ್ತಾ ಇರ್ಲಿಲ್ಲ. ಗೋವಿಂದ, ನೀನೇನು ತಮಾಷೆ ಮಾಡುತ್ತಿರುವೆಯಾ? ನನ್ನ ಮದುವೆ ನಿಶ್ಚಯವಾದರೆ ನಮ್ಮ ಪ್ರೀತಿ ಏನಾಗುವುದು? ಹಾ, ಅಯ್ಯೋ ಹೌದು, ನಾನಿದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಈಗ ಏನ್ ಮಾಡೋದು? ನಿಮ್ ಅಣ್ಣ ಇಲ್ಲಿ ಬಂದು ಬಾಯಿಗೆ ಬಂದಂಗ್ ಮಾತಾಡಿ ಏನೇನೋ ಹೇಳಿ ಹೋಗ್ತಾರೆ. ನೀನೀಗ ಬಂದು
ನನ್ ಮದ್ವೆನ ನಿಲ್ಲಿಸ್ಬಿಡು ಅಂತ ಗೋವಿಂದನ್ ತಲೆ ಕೆಡಿಸ್ತಾ ಇದ್ಯಾ? ಏಯ್ ಇಲ್ಲಿ ಕೇಳು, ನೀನು ಗೋವಿಂದನ್ ಮರ್ತ್ ಬಿಡು. ಆದರೆ ಗೋವಿಂದ ನನ್ನನ್ನು ಮರೆಯಲು ಸಾಧ್ಯವೇ? ನಾನು ಅವನ್ಗೆ ಒಂದು ಸುಂದರ ಹುಡುಗಿನ ಹುಡುಕ್ತೀನಿ. ಹಾ, ಆದರೆ ನಾನಂತೂ ನಿಮ್ಮ ಮುಂದೆಯೇ ಇದ್ದೇನೆ. ಹುಡುಕುವ ಅವಶ್ಯಕತೆ ಏನಿದೆ? ಏನೇ ಆಗ್ಲಿ, ನಾನ್ ನನ್ನ ತಮ್ಮನ ಮದ್ವೆನ ನಿನ್ ಜೊತೆ ಯಾಕೆ ಮಾಡ್ಬೇಕು? ಹಾ, ಯಾಕೆ? ಕೊನೆ ಬಾರಿ ಹೇಳ್ತಾ ಇದ್ದೀನಿ, ನೀನು ಇವನ್ ಹೇಳ್ತಿ ಆಗಕ್ ಸಾಧ್ಯನೇ ಇಲ್ಲ. ನಾಗರಾಜ, ನನಗಂತೂ ಖಂಡಿತವಾಗಿಯೂ ಆಗುವುದಿಲ್ಲ. ಭಯ, ಭೂತವೆಂದರೆ ಭಯವಾಗುವುದಿಲ್ಲ. ನಮ್ಮ ರಹಸ್ಯವೇನಿದೆ ಅದು ಭೂತಕ್ಕೆ ತಿಳಿಯಬಾರದೆಂದು ನನ್ನ ಆಶಯ. ಗರುಡ, ನಮ್ಮದು ಅದೇ ಯೋಚನೆ. ಸರಿ ಸರಿ, ಈಗ ಹೇಳು, ಏನು ವಿಷಯ? ವಿಷಯವೇನೆಂದರೆ ರಾಜಗುರು ತಾತಾಚಾರ್ಯರ ತಂಗಿ ಅನಂತಲಕ್ಷ್ಮಿ ಮದುವೆಗಾಗಿ ಒಪ್ಪಿದ್ದಾಳೆ. ಅದೇನೆಂದರೆ ಇಲ್ಲಿವರೆಗೂ ಒಳ್ಳೆಯವರ ಸಿಕ್ಕಿರಲಿಲ್ಲ. ಈಗ ವರನೂ ಸಿಕ್ಕಿದ್ದಾನೆ. ಅವನು ತುಂಬಾ ದೊಡ್ಡ ಶ್ರೀಮಂತನ ಮಗ. ತುಂಬಾ ಒಳ್ಳೆಯದು. ಇನ್ನು ನಾವು ಎಚ್ಚರಿಕೆಯಿಂದ ಇರಬೇಕು. ಮುಂದೆ ಏನು ತೊಂದರೆಯಾಗಬಾರದು. ಗರುಡ, ರಾಜಗುರು ತಾತಾಚಾರ್ಯರ ತಂಗಿ ಮದುವೆಗಾಗಿ ಒಪ್ಪಿದ್ದಾಳೆ. ಆದರೆ ಆ ಪಂಡಿತ ರಾಮಕೃಷ್ಣನ ಮೂರ್ಖ ಭಾಮೈದ ಅನಂತಾಳ ಹಿಂದೆ ಯಾವುದೋ ಸಾಲ ವಸೂಲಿಗಾರರು ಸಾಲ ವಸೂಲಿ ಮಾಡಲು ಹಿಂದೆ ಬಿದ್ದಂತೆ ಬಿದ್ದಿದ್ದಾನೆ. ಇಲ್ಲ ನಾಗರಾಜ, ಅನಂತ ಗುರುಗಳ ತಂಗಿ ಅನಂತ ರಾಮನ ಭಾಮೈದನ ಹಿಂದೆ ಬಿದ್ದಿದ್ದಾಳೆ. ಈಗ ಏನು ನಡೆಯುತ್ತಿದೆಯೋ ಅದು ಸರಿಯಾಗಿಯೇ ನಡೆಯುತ್ತಿದೆ. ಈಗ ನಾನು ಹೊರಡುತ್ತೇನೆ. ಹಾ, ಗುರು ತಾತಾಚಾರ್ಯರು ಅವರ ತಂಗಿಗೆ ಹೊರಬರಬೇಡವೆಂದು ಹೇಳಿ ಅವರೇ ಸ್ವತಃ ಹೊರ ಬಂದಿದ್ದಾರೆ. ಪಂಡಿತ ರಾಮಕೃಷ್ಣನು ಕೂಡ ತನ್ನ ಭಾಮೈದನಿಗೆ ಎಚ್ಚರಿಕೆ ನೀಡಿದ್ದಾನೆ. ಆದರೆ ಅವನಿಗೆ ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ. ಈಗ ಸ್ಥಿತಿ ನಮ್ಮ ಹಿಡಿತದಲ್ಲಿದೆ. ಮತ್ತೆ ನಾವು ಈ ಸ್ಥಿತಿ ಕೈ ಮೀರಿ ಹೋಗದಂತೆ ನಾವು ನೋಡಿಕೊಳ್ಳಬೇಕು. ನಿನ್ನಲ್ಲಂಥದ್ದೇನಿದೆ? ನಾನು ನನ್ನೊಬ್ಬನೇ ತಮ್ಮನ್ನ ನಿನಗ್ ಕೊಟ್ಟು ಮದ್ವೆ ಮಾಡೋ ಅಂಥದ್ದು? ಹಾ, ನೀವು ನಿಮ್ಮ ಒಬ್ಬನೇ ತಮ್ಮನನ್ನು ನನಗೇಕೆ ವಿವಾಹ ಮಾಡಿಕೊಡುವಿರಿ? ನನ್ನ ಬಳಿ ಏನಿದೆ? ಕೇವಲ ಗೋವಿಂದನ ಮೇಲೆ ಪ್ರೇಮ. ಆದರೆ ಇದನ್ನು ಬಿಟ್ಟು ನನ್ನ ಬಳಿ ಇನ್ನೂ ಬಹಳ ಇದೆ. ಅಂದರೆ 50 ಎಕರೆ ಜಮೀನು. 50 ಎಕರೆನಾ? ಹೌದು. ಹಾಗೂ ಇದಕ್ಕೆ ನಾವೊಬ್ಬರೇ ಒಡತಿ. ಹಾಗೂ ಒಂದು ಅರಮನೆ, ತುಂಬಾ ದೊಡ್ಡದು. ಅದನ್ನು ನೋಡಿಕೊಳ್ಳಲು ಎಷ್ಟು ಜನ ಆಳುಗಳಿದ್ದಾರೆ. ನಾನು ಅದಕ್ಕೂ ಕೂಡ ಒಬ್ಬಳೇ ಒಡತಿ. ಮತ್ತೆ ನಿಮಗೆ ಹಣ್ಣುಗಳೆಲ್ಲಿಂದ ಬರುವುದು? ಮಾರುಕಟ್ಟೆಯಿಂದ. ನಮ್ಮಲ್ಲಂತೂ ಹಾಗೆಯೇ ಬರುತ್ತದೆ, ನಮ್ಮ ಸ್ವಂತ ತೋಟದಿಂದ. ಹಾಗೂ ಆ ಎಲ್ಲಾ ತೋಟಗಳಿಗೂ ನಾನೊಬ್ಬಳೇ ಒಡತಿ. ಹಾಗೂ ನೀವು ಅಕ್ಕಿ ಎಲ್ಲಿಂದ ತರುವಿರಿ? ಅದನ್ನು ಮಾರುಕಟ್ಟೆಯಿಂದ. ನಮ್ಮಲ್ಲಿ ಹಾಗೆಯೇ ಬರುತ್ತದೆ, ಸೀದಾ ಉಗ್ರಾಣದಿಂದ. ಆ ಉಗ್ರಾಣಕ್ಕೂ ಕೂಡ ನಾನೊಬ್ಬಳೇ ಒಡತಿ. ಹೌದು. ಆ ಕಪಟಿ ತಾತಾಚಾರ್ಯ ನೋಡಿದ್ರೆ ಇಷ್ಟೆಲ್ಲ ಸಂಪತ್ತಿದೆ ಅಂತ ಅನ್ಸೋದೇ ಇಲ್ವಲ್ಲ? ಹೇಗೆ ಅನಿಸುವುದು? ಏಕೆಂದರೆ ಅವರ ಎಲ್ಲಾ ಸೊತ್ತನ್ನು ಅವರ ಒಬ್ಬಳೇ ತಂಗಿ, ಅಂದರೆ ನನ್ನ ಹೆಸರಿನಲ್ಲಿ ಮಾಡಿದ್ದಾರೆ. ಹಾಗಾದ್ರೆ ನೀನೊಬ್ಬಳೇ ಒಡತಿ ಆಗಕ್ಕೆ ಹೇಗ್ ಸಾಧ್ಯ? ಗೋವಿಂದನ್ ಮದ್ವೆ ನಿನ್ ಜೊತೆ ಆಗುತ್ತಲ್ಲ? ಹೌದು, ಎಲ್ಲ ಗೋವಿಂದನದ್ದಾಗುತ್ತದೆ. ಹಾಗೂ ನನ್ನ ಅಣ್ಣನ ಆಶಯವೂ ಅದೇ. ನನ್ನ ಜೀವನ ಸಂಗಾತಿಗೆ ಕೇವಲ ನನ್ನ ಜೀವನದಲ್ಲಷ್ಟೇ ಅಲ್ಲ, ನಮ್ಮ ಸೊತ್ತಿನಲ್ಲೂ ಪಾಲಿರಬೇಕೆಂದು. ಅಮ್ಮ, ಇದ್ರಿಂದ ನನ್ ತಮ್ಮಂಗೆ ಎಷ್ಟು ಲಾಭ ಆಗುತ್ತೆ ಅಲ್ವಾ? ನನ್ ಮಗಂಗೂ ಒಳ್ಳೆ ಲಾಭ ಆಗುತ್ತೆ. ದಿನೇ ದಿನೇ ಆ ತಾತಾಚಾರ್ಯನ ಷಡ್ಯಂತ್ರಗಳಿಂದ, ಬಹಿಷ್ಕಾರಗಳಿಂದಾದ್ರೂ ತಪ್ಪಿಸ್ಕೋತಾನಲ್ವಾ? ನೀವೇನ್ ಹೇಳ್ತೀರಾ? ಈ ಸಂಬಂಧಕ್ಕೆ ನಮ್ಮ ಒಪ್ಪಿಗೆ ಇದೆ. ದುರಾಸೆ ಕೆಟ್ಟದ್ದು ಎನ್ನುತ್ತಾರೆ, ಆದರೆ ಆ ದುರಾಸೆಯಿಂದ ಒಮ್ಮೊಮ್ಮೆ ಒಳಿತೂ ಆಗುವುದು. ಆದರೆ ನಾಳೆ ನಮ್ಮ ಮನೆಗೆ ಒಬ್ಬ ಶ್ರೀಮಂತ ನನ್ನನ್ನು ನೋಡಲು ಬರುತ್ತಿದ್ದಾನೆ. ಈಗ ನಾವು ಏನು ಮಾಡುವುದು ಗೋವಿಂದ? ನನಗಂತೂ ಒಂದೇ ಆಸೆ ಇರುವುದು, ನಿನ್ನೊಟ್ಟಿಗೆ ಮದುವೆಯಾಗಬೇಕು. ನನಗೂ ಕೂಡ ನಿನ್ನೊಟ್ಟಿಗೆನೆ ಮದುವೆ ಆಗ್ಬೇಕು. ಆದ್ರೆ ಮಾಡ್ಸೋದ್ಯಾರು? ನಾವ್ ಮಾಡಿಸ್ತೀವಿ. ಮಗಳೇ ಅನಂತ, ಯಾವ ವಸ್ತು ಮುರಿಯುತ್ತೋ ಅದರ ಜೋಡಣೆಯೂ ಆಗುತ್ತೆ. ನಾವು ಆ ಧನವಂತ ಪುತ್ರನ ಜೊತೆ ಮದುವೆನ ಒಡೆದಾಕಿ
ನಮ್ ಗೋವಿಂದನ್ ಜೊತೆ ಸಂಬಂಧನ ಜೋಡಿಸ್ತೀವಿ. ಹಾ ಗೋವಿಂದ, ನಾಳೆ ಹುಡುಗನ ಮನೆಯವರು ಬಂದಾಗ ನೀನು ಎಂತಹ ನಾಟಕ ಮಾಡು ಎಂದರೆ ಆ ಹುಡುಗನ ಮನೆಯವರು ಓಡಿ ಹೋಗಬೇಕು. ಮತ್ತೊಮ್ಮೆ ಅವರು ವಿಜಯನಗರಕ್ಕೂ ಬರಬಾರದು. ಶಾರದಾ, ತುಂಬಾ ದಣಿವಾಗಿದೆ. ಅಯ್ಯೋ, ಇವಳು ಇಲ್ಲೇನ್ ಮಾಡ್ತಿದ್ದಾಳೆ? ನಾನ್ ಹೇಳ್ತೀನಿ ಭಾವ. ಹೇಳು. ಅನಂತನ ಕೇಳಿ ಹೇಳ್ತೀನಿ ಭಾವ. ನೀನಿಲ್ಲಿ ಏನ್ ಮಾಡ್ತಿದ್ಯಾ? ನನ್ ಭಾವಂಗ್ ಹೇಳ್ಬೇಕು. ನನ್ನ ಮದುವೆ ನಿಶ್ಚಯವಾಗಿದೆ. ಇವಳು ಇದನ್ನೇ ಹೇಳಕ್ ಬಂದಿರೋದು ಅಲ್ವಾ? ಈ ಕಡೆ ಬಾ. ಅನಂತ ದೇವಿ, ನಿಮ್ಮ ಮದುವೆ ನಿಶ್ಚಯವಾಗಿರುವುದು ಒಳ್ಳೆಯ ವಿಷಯ. ಇಂದು ನಿಶ್ಚಯವಾಗಿದೆ, ನಾಳೆ ಮದುವೆ ಆಗಿಬಿಡುತ್ತದೆ. ಆದರೆ ನೀವು ಈ ಮನೆಯ ಸುತ್ತಮುತ್ತ ಬರಬೇಡಿ ಮತ್ತು ಗೋವಿಂದನ ಬಳಿಯಂತೂ ಬರಲೇಬಾರದು. ಈಗ ನೀವು ಯಾವ ದಾರಿಯಲ್ಲಿ ಬಂದಿರೋ ಅದೇ ದಾರಿಯಲ್ಲಿ ಹಿಂದಿರುಗಿರಿ. ಹೊರಡಿ. ನೀವ್ ಅನಂತಾಳ ಮದ್ವೆಗೋಸ್ಕರ ಯಾಕೆ ಕಾಯ್ತಾ ಇದ್ದೀರಾ? ಅವಳು ಖುಷಿಯಾಗಿರಬಹುದು ಹಾಗೂ ನಾವು ಖುಷಿಯಾಗಿರಬಹುದು. ಆ ಹುಡುಗ ಅವಳಿಗೆ ಸರಿಯಾದೋನಲ್ಲ. ಇದು ನಿನಗೆ ಹೇಗೆ ತಿಳಿದಿದೆ? ನೀನೇನು ಅವರಿಬ್ಬರ ಕುಂಡಲಿಯನ್ನು ನೋಡಿರುವೆಯಾ? ನಾವ್ ಯಾವ ಕುಂಡ್ಲಿನೂ ನೋಡಿಲ್ಲ. ಆ ಸಮಯ ನಮ್ಗೆ ಎಲ್ಲಿದೆ? ಮನೆ ಕೆಲಸ ಎಷ್ಟೊಂದಿರುತ್ತೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನನಗ್ ಮದ್ವೆ ಆದ್ಮೇಲೆ ಬಂದಿರೋ ಕಷ್ಟ ಅವಳಿಗೆ ಬರಬಾರ್ದು ಅಂತ ಅಷ್ಟೇ. ಅಯ್ಯೋ, ನಿನಗೆ ಭವಿಷ್ಯದ ಬಗ್ಗೆ ಕಷ್ಟಪಡಬಾರದೆಂದರೆ ಏನು ನಿನ್ನ ಮಾತಿನ ಅರ್ಥ? ನಿನ್ನ ಮಾತಿನ ಅರ್ಥವೇನೆಂದರೆ ನನ್ನೊಟ್ಟಿಗೆ ಇದ್ದು ನೀನು ಅಮ್ಮ ನೋಡು, ಏನಾದ್ರೂ ಹೇಳು. ನಿಮ್ ಗಂಡ ಹೆಂಡತಿ ಮಧ್ಯೆ ಮಾತಾಡಿ ನನ್ ಮೌನ ವ್ರತನ ನಾನ್ ಮುರಿದು ಬಿಡ್ಲಾ? ಗೋವಿಂದನ್ ಬಗ್ಗೆ ಚರ್ಚೆ ನಡೀತಾ ಇರೋದು ಮಧ್ಯದಲ್ಲಿ ನೀನ್ ಯಾಕೆ ಮಾತಾಡ್ತಾ ಇದೀಯಾ? ಹೌದು ಭಾವ, ಅವಳಗ್ ಮದ್ವೆ ಆದ್ರೆ ನನ್ ಗತಿ ಏನು? ಅಯ್ಯೋ, ನಿನ್ಗೇನಾದ್ರೂ ಆಗ್ಲಿ ಬಿಡು, ಅವಳಗ್ ಒಳ್ಳೇದೇ ಆಗುತ್ತೆ. ಹೌದು ಭಾವ, ನೀವ್ ಹೇಳಿದ್ರಿ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ನಾನು ಒಂದೊಳ್ಳೆ ಕೆಲಸ ಮಾಡ್ತೀನಿ. ಯಾರ್ದು? ನಾಳೆ. ಹೇಗೆ? ಅದೇನಂದ್ರೆ ನಾಳೆ ಹುಡುಗನ್ ಕಡೆಯವರು ಅವಳನ್ನ ನೋಡಕ್ ಬರ್ತಿದ್ದಾರೆ. ಹೌದಾ? ಎಲ್ಲಿ ಅವನು? ಅವನಿನ್ನೂ ಬಂದೇ ಇಲ್ಲ. ಅಯ್ಯೋ, ಬಂದ್ಬಿಡ್ತಾನೆ. ವಿಜಯನಗರದ ಸಂತೆಲಿ ಹೊಸ ಬಟ್ಟೆ ತಗೊಳ್ಳೋದಕ್ ಹೋಗಿದ್ದಾನೆ. ನೆನ್ನೆ ನೀವೇ ಹೇಳಿದ್ರಿ ಅಲ್ವಾ, ಹೊಸ ಬಟ್ಟೆ ಹಾಕೊಂಡು ಹುಡುಗಿನ ನೋಡಕ್ ಹೋಗ್ಬೇಕು ಅಂತ. ಸೂರ್ಯ ಮುಳುಗ್ತಾ ಇದೆ. ಸೂರ್ಯ ಮುಳುಗೋದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವಾ ನಿನಗೆ? ಅಪ್ಪ, ನಾನು ಬಂದೆ. ನೋಡು, ಬಂದ ಎರಳುಗಣ್ಣವನು. ಸೂರ್ಯ ಮುಳುಗಕ್ಕಿಂತ ಮುಂಚೆ ನನ್ನ ಎಲ್ಲಾ ಕೆಲಸಗಳನ್ನ ನಾನು ಮುಗಿಸ್ಬಿಡ್ತೀನಿ. ಮಾಡ್ದೆ ಇನ್ನೇನು ಮಾಡ್ತೀಯಾ? ರಾತ್ರಿ ಆಗ್ತಿದ್ದಾಗೆ ನಿನಗೆ ಕಣ್ಣೇ ಕಾಣಿಸೋದಿಲ್ವಲ್ಲ? ಹೋಗಿ ಮೊದಲು ಬಾಗ್ಲ ಹಾಕು. ನಿನಗೆ ಬಾಗ್ಲು ಹಾಕು ಅಂದಿದ್ದು. ನಯನೇಶ್ವರ, ಅಯ್ಯ, ಬೆಳಿಗ್ಗೆ ಇಲ್ಲ ಇಲ್ಲಿ ಬಾಗ್ಲಿತ್ತು. ಇದೇನ್ ಕಂಬ ಇದ್ದಂಗಿದೆ? ಅರೆ, ಕಂಬ ಅಲ್ಲೇ ಇತ್ತು. ನಿನ್ನ ದಿಕ್ಕು ಬದಲಾಗಿದ್ದು ಅಷ್ಟೇ. ಇಲ್ಲಿ ನೋಡು ನಿನ್ನ ಮಗನ್ನ. ಎಂತ ಮಗನ್ನ ಹೆತ್ತುಬಿಟ್ಟೆ ನೀನು. ಹಗಲೊತ್ತು ಇವನ ಕಣ್ಣು ಅರ್ಜುನನ ಬಾಣದಷ್ಟೇ ತೀಕ್ಷ್ಣವಾಗಿರುತ್ತೆ. ನನ್ನ ಕಿಸೆಯಲ್ಲಿರೋ ನಾಣ್ಯಗಳನ್ನು ಕೂಡ ಕಣ್ಣಿನಲ್ಲೇ ಎಣಿಸಿಬಿಡುತ್ತಾನೆ. ಮತ್ತೆ ರಾತ್ರಿ ಧೃತರಾಷ್ಟ್ರನಾಗುತ್ತಾನೆ. ಬಾ ಕಂದ, ಬಾ ಬಾ, ಕೂತ್ಕೋ. ನೀವೇ ಮಹಾಭಾರತದ ಕತೆ ಹೇಳ್ತಿದ್ರಿ ಅಲ್ವಾ ಇವನ್ಗೆ? ಬೆಳಗ್ಗೆ ಅರ್ಜುನಂದು, ರಾತ್ರಿ ಧೃತರಾಷ್ಟ್ರಂದು. ಇದೆಲ್ಲ ಅದರಿಂದಾನೇ ಆಗಿರೋದು. ನೀವಪ್ಪ ಆಗಿ ಇವನ್ ಇರುಳುಗಣ್ಣಿನ ರೋಗದ ಬಗ್ಗೆ ಹೀಗೆ ತಮಾಷೆ ಮಾಡ್ಬೇಡಿ. ಅಯ್ಯೋ, ಇದ್ರಲ್ಲಿ ಇವಂದೇನ್ ತಪ್ಪಿದೆ? ಈಗ ತಪ್ಪನ್ನು ಬಿಡು. ಇನ್ನು ಮುಂದೆ ನಾವು ಯಾವ ತಪ್ಪನ್ನು ಮಾಡಬಾರ್ದು. ಗೊತ್ತಿದೆ ಅಲ್ವಾ, ನಾಳೆ ಮಧ್ಯಾಹ್ನ 2 ಗಂಟೆಗೆ ನಾವು ತಾತಾಚಾರ್ಯರ ಮನೆಗೆ ಹೋಗ್ಬೇಕು. ನೆನಪಿರ್ಲಿ, ಅಲ್ಲಿಗೆ ಹೋಗುತ್ತಿದ್ದಾಗೆ ಅವರ ತಂಗಿಯನ್ನು ಇವನು ಒಪ್ಪಬೇಕು. ಸುಭಾಷ್ ಶಾಸ್ತ್ರಿಗಳಂತೂ ನಮಗೆ ಎಲ್ಲವನ್ನೂ ಹೇಳಿದ್ದಾರೆ. ಅವರ ತಂಗಿಯಂತೂ ಸುಂದರವಾಗಿದ್ದಾಳೆ. ಈ ಮದುವೆಯಿಂದ ನಮಗೆ ತುಂಬಾ ಲಾಭವಾಗುತ್ತದೆ. ಆದರೆ ನೆನಪಿರಲಿ, ಇದೆಲ್ಲವೂ ಸೂರ್ಯ ಮುಳುಗುವ ಮೊದಲೇ ಆಗಬೇಕು. ಸೂರ್ಯ ಏನಾದ್ರೂ ಮುಳುಗಿದರೆ ಈ ಮದುವೆಯೇ ತಪ್ಪಿ ಹೋಗುತ್ತದೆ.
ಮಧ್ಯಾಹ್ನ 2 ಗಂಟೆಗೆ ಹುಡುಗನ ಮನೆಯವರು ನನ್ನನ್ನು ನೋಡಲು ಬರುತ್ತಿದ್ದಾರೆ. ನೀವಿಬ್ಬರು ನನ್ನನ್ನು ತಯಾರು ಮಾಡಲು ಬೇಗ ಬನ್ನಿ. ನನ್ನ ಅಪ್ಪನಿಗೂ ಸಹ ಬೇರೆ ಸ್ತ್ರೀಯರಂತೆ ವಿಷಯವನ್ನು ಕದ್ದು ಕೇಳುವ ಅಭ್ಯಾಸ ಆಗಿಲ್ಲ ತಾನೇ? ಮತ್ತೆ ಗೋವಿಂದ, ನೀನು ನಮ್ಮ ಮದುವೆ ಈಗಾಗಲೇ ಆಗಿದೆ ಎಂದು ಅವರ ಮುಂದೆ ಹೇಳು. ಹೌದಾ? ಯಾವಾಗಾಯ್ತು? ನನ್ ಮದ್ವೆಗ್ ನನ್ನ ಕರೆದಿಲ್ವಲ್ಲ ನೀವು? ಗೋವಿಂದ, ನೀನು ಹಾಗೆ ಹೇಳು ಅಷ್ಟೇ. ಅಣ್ಣನನ್ನು ನಾನು ನೋಡಿಕೊಳ್ಳುತ್ತೇನೆ. ಆದರೆ ಹುಡುಗನ ಮನೆಯವರು ಇದನ್ನು ಕೇಳಿ ಸುಮ್ಮನಿರುವುದಿಲ್ಲ. ಅವರಂತೂ ಓಡಿ ಹೋಗುವರು. ಅದೆಲ್ಲ ಸರಿ, ಆದ್ರೆ ಅಮ್ಮ ಅವ್ರಿಗೇನ್ ಹೇಳೋದು? ನೀನ್ ಅವನ ಬಗ್ಗೆ ಚಿಂತೆ ಮಾಡ್ಬೇಡ. ಅವ್ನ್ ಚಿಕ್ಕೋನಿದ್ದಾಗ ನಾನು ಹೊರಗೆ ಹೋಗ್ಬೇಕು ಅಂದ್ರೆ ಹೊಟ್ಟೆ ತುಂಬಾ ತಿನ್ಸಿ ಮಲಗಿಸ್ಬಿಟ್ಟು ಹೋಗ್ತಾ ಇದ್ದೆ. ನೀನ್ ಅವನ್ಗೆ ಹೊಟ್ಟೆ ತುಂಬಾ ತಿನ್ಸ್ಬಿಟ್ರೆ ಅವನು ನಿದ್ದೆನೆ ಮಾಡ್ಬಿಡ್ತಾನೆ. ಆಮೇಲೆ ನಾನು ಬಾಗಿಲು ಮುಚ್ಚಿಬಿಡ್ತೀನಿ. ಸರಿಯಾಗಿ ಹೇಳಿದ್ರಿ ಅಮ್ಮ, ಹಾಗೆ ಮಾಡೋಣ. ನೋಡು ರಾಮ, ನಿಮ್ ಮನೆಯವರೆಲ್ಲ ಈ ಯೋಜನೆಯಲ್ಲಿ ಸಫಲಗೊಂಡ್ರೆ ನಿನ್ ಯೋಜನೆ ಎಲ್ಲ ವಿಫಲವಾಗ್ಬಿಡುತ್ತೆ. ಹುಷಾರು ರಾಮ. ಇಲ್ಲ ಬಂಧು, ನೀನ್ ನೋಡು, ಇವರ ಯೋಜನೆಯನ್ನು ವಿಫಲಗೊಳಿಸಲು ಇವರ ಮೂರ್ಖತನವೇ ಸಾಕು. ಏನಾದರೂ ತೊಂದರೆಯಾದರೆ ನಾನು ಅಲ್ಲಿಯೇ ಇರುತ್ತೇನೆ. ಅನಂತಳನ್ನು ನೋಡಲು ಬಂದ ಹುಡುಗನೇ ಅವಳನ್ನು ಮದುವೆಯಾಗುತ್ತಾನೆ. ಗರುಡ, ಹಾ, ಈ ವೃಕ್ಷದಲ್ಲಿ ಭೂತವಿಲ್ಲವೆಂದು ಇಷ್ಟೊಂದು ವಿಶ್ವಾಸದಿಂದ ಹೇಗೆ ಹೇಳುತ್ತೀಯಾ? ನನ್ನ ಬಾಯಿಂದ ಮೆಲ್ಲಗೆ ಮಾತನಾಡು ನಾಗರಾಜ. ಸರಿ ಗರುಡ, ಈಗ ಇಷ್ಟೊಂದು ಅಚಾನಕ್ಕಾಗಿ ಏಕೆ ಕರೆದಿರುವೆ? ಏಕೆಂದರೆ ಈಗ ದೊಡ್ಡ ಆಪತ್ತು ಬರಲಿದೆ. ಏನಾಯ್ತು? ಈ ಕಡೆ ಬಾ. ಒಂದು ವಿಷಯ ಹೇಳು, ಗುರುಗಳ ತಂಗಿ ಎಲ್ಲಿದ್ದಾಳೆ? ಮನೆಯಲ್ಲಿ. ಮನೆಯಲ್ಲಿದ್ದರೆ ಸರಿ, ಆದರೆ ಯಾರ ಮನೆಯಲ್ಲಿದ್ದಾಳೆಂದು ಗೊತ್ತಾ? ಯಾರ ಮನೆಯಲ್ಲಿ? ಪಂಡಿತ ರಾಮಕೃಷ್ಣನ ಮನೆಯಲ್ಲಿ. ಹೇ, ಏನಂದೆ? ಹಾ, ಮನೆಯಲ್ಲಿದ್ದರೂ ಪರವಾಗಿಲ್ಲ, ಆದರೆ ಅವಳೊಂದು ಯೋಜನೆ ಮಾಡಿದ್ದಾಳೆ. ಯೋಜನೆ ಮಾಡಿದ್ದರೂ ಪರವಾಗಿಲ್ಲ, ಒಂದು ವೇಳೆ ಅವಳ ಯೋಜನೆ ಸಫಲವಾದರೆ ವಿಘ್ನವಾಗುವುದು. ವಿಘ್ನ. ಯಾವ ವಿಘ್ನ? ಆ ವಿಘ್ನದ ಹೆಸರು ಗೋವಿಂದ. ಗೋವಿಂದ ಅವನು ಮದುವೆಯನ್ನು ತಡೆಯಲು ಅಲ್ಲಿಗೆ ಬರುತ್ತಿದ್ದಾನೆ. ಆದರೆ ಈ ಯೋಜನೆ ಅವನದ್ದಲ್ಲ, ಅದು ಗುರುಗಳ ತಂಗಿಯದ್ದು. ಹಾಗೂ ಇದರಲ್ಲಿ ರಾಮಕೃಷ್ಣನ ಹೆಂಡತಿ ಹಾಗೂ ತಾಯಿ ಕೂಡ ಶಾಮೀಲಾಗಿದ್ದಾರೆ. ನಾಗರಾಜ, ಗುರುಗಳ ತಂಗಿ ತುಂಬಾ ಚತುರೆ. ಅಯ್ಯೋ ಇಲ್ಲ ಗರುಡ, ನಮ್ಮ ದಿವ್ಯ ದೃಷ್ಟಿ ಏನು ಹೇಳುತ್ತಿದೆ ಎಂದರೆ ತಪ್ಪು ಗುರುಗಳ ತಂಗಿಯದ್ದಲ್ಲ, ಈ ಪಂಡಿತ ರಾಮಕೃಷ್ಣನ ಬಾಮೈದನದ್ದು. ಅವನು ಮೂರ್ಖನೆಂದು ನಮಗೆ ಗೊತ್ತು, ಆದರೆ ಯಾರು ಹೇಳಿದರೂ ಕೇಳುವಷ್ಟು ಮೂರ್ಖನೇ ಅವನು. ಅಯ್ಯೋ, ಇಷ್ಟಲ್ಲ, ಅವನು ಇನ್ನೂ ಮೂರ್ಖ. ಆದರೆ ನಮ್ಮ ದಿವ್ಯ ದೃಷ್ಟಿ. ಅಯ್ಯೋ, ನಿಮ್ಮ ದಿವ್ಯ ದೃಷ್ಟಿಯನ್ನು ಬಿಡಿ. ಈ ಮದುವೆ ಒಡೆಯಬಾರದು ಅಷ್ಟೇ. ನಾವು ಇದನ್ನೇ ಬಯಸುತ್ತಿರುವುದು. ಆದರೆ ನಾನೇ ಮದುವೆಯ ಪ್ರಸ್ತಾಪವನ್ನು ತೆಗೆದುಕೊಂಡು ಹೇಗಾದರೂ ಗುರುಗಳ ಮನೆಗೆ ಬರಬೇಕು. ಹೌದೇ? ಅರೆ, ನೀನು ಪ್ರಸ್ತಾಪವನ್ನು ತಂದರೆ ಸುಬ್ಬಶಾಸ್ತ್ರಿಗಳು ಏನು ಮಾಡುತ್ತಾರೆ? ಗೊತ್ತಿಲ್ಲ, ಅದನ್ನೇ ಹೇಳಲು ಅವನನ್ನು ಕರೆದಿದ್ದೇನೆ. ಬರುತ್ತಿರಬೇಕು. ನೋಡು, ಬರುತ್ತಿದ್ದಾನೆ. ಬರಲು ತಡ ಮಾಡುವುದಿಲ್ಲ. ನೀನು ಹೋಗು, ಹೋಗು. ನೀವು ಈ ಸ್ಥಳಕ್ಕೆ ಈ ಸಮಯದಲ್ಲಿ ನಮ್ಮನ್ನು ಏಕೆ ಕರೆದಿರಿ? ನೋಡು, ನಾಳೆ ಗುರುಗಳ ಮನೆಗೆ ಪ್ರಸ್ತಾಪವನ್ನು ತೆಗೆದುಕೊಂಡು ನೀನು ಹೋಗುವಂತಿಲ್ಲ. ಏಕೆ? ಏಕೆಂದರೆ ನಾನು ಹೋಗುವೆ. ಇದೇನು ಮಾತನಾಡುತ್ತಿರುವಿರಿ? ಹೀಗೇಕೆ ಮಾತನಾಡುತ್ತಿರುವಿರಿ? ನನ್ನ ಹೊಟ್ಟೆಯ ಮೇಲೆ ಏಕೆ ಹೊಡೆಯುತ್ತಿರುವಿರಿ? ನೀವೇನಾದರೂ ನಾನು ಮಾಡುತ್ತಿರುವ ಕೆಲಸವನ್ನು ಶುರು ಮಾಡಿದ್ದೀರೇ? ಒಂದು ಕೆಲಸ ಮಾಡೋಣ ರಾಮಕೃಷ್ಣರೇ, ಬರುವ ದಕ್ಷಿಣೆಯಲ್ಲಿ ಇಬ್ಬರು ಅರ್ಧ ಅರ್ಧ ಹಂಚಿಕೊಳ್ಳೋಣ. ಈ ಸಂಬಂಧವನ್ನು ನಾನೇ ಅಲ್ಲವೇ ಮೊದಲು ಹುಡುಕಿದ್ದು? ಹಾ, ಆದರೆ ಸಂಬಂಧ ಕುದಿರದ ಮೇಲೆಯೇ ಹಣ ಸಿಗುವುದು. ನಾಳೆ ಈ ಸಂಬಂಧ ಹಾಗೂ ದಕ್ಷಿಣೆಯನ್ನು ನಾನು ನಿರ್ಧರಿಸುವೆ. ಪಂಡಿತ ರಾಮಕೃಷ್ಣನು ಸರಿಯಾಗಿ ಹೇಳುತ್ತಿರುವನೋ ತಿಳಿಯಿತೆ? ಅದೇನದು? ವಾಣಿ. ಯಾರ ವಾಣಿ? ಆಕಾಶವಾಣಿ. ಆಕಾಶವಾಣಿ ಒಮ್ಮೆ ಮಾತ್ರ ಬರುವುದು. ಅನಂತ ಲಕ್ಷ್ಮಿಯ ವಿವಾಹ ಪಂಡಿತ ರಾಮಕೃಷ್ಣನ ಕೈಯಿಂದಲೇ ಆಗುವುದು. ಮತ್ತೆ ಯಾವ ವಾಣಿ? ಮತ್ತೊಂದು ಆಕಾಶವಾಣಿ. ನೀವು ಈಗಷ್ಟೇ ಹೇಳಿದಿರಲ್ಲ ಆಕಾಶವಾಣಿ ಒಮ್ಮೆ ಮಾತ್ರ ಬರುವುದು ಎಂದು. ಮತ್ತೆ ಈಗ ಹೇಗೆ ಬಂತು? ಆದದ್ದು ಒಂದೇ ಬಾರಿ. ಮೋಡಗಳಿರುವುದರಿಂದ ಪ್ರತಿಧ್ವನಿಸುತ್ತಿದೆ. ಆದದ್ದು ಒಂದೇ ಬಾರಿ, ತಿಳಿಯಿತೆ? ಸರಿ. ಮತ್ತೆ ಆ ದಕ್ಷಿಣೆ ಅರ್ಧ ಅರ್ಧ? ದಕ್ಷಿಣೆಯು ದಕ್ಷಿಣ ದಿಕ್ಕಿನಲ್ಲಿ ಸಿಗುವುದು. ದಕ್ಷಿಣ ದಿಕ್ಕಲ್ಲೇ? ಅಂದರೆ ನನ್ನ ಮನೆಯ ದಕ್ಷಿಣ ದ್ವಾರದಲ್ಲಿ ನಿಮಗೆ ಸಿಗುವುದು. ಹಾ, ಇನ್ನು ನೀವು ಹೊರಡಿ. ಸರಿ ಸರಿ. ಇನ್ನು ಈ ಮದುವೆ ನಡೆಯುತ್ತದೆ. ಈಗ ಇದೇ ಜಗತ್ತಿನ ಕೊನೆಯ ವಿವಾಹವಾದರೂ ಸರಿ, ಇದು ನಡೆದೇ ನಡೆಯುತ್ತದೆ. ಹಾ.